Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಈ ಸಲ ಕಪ್ ನಮ್ದು ಅನ್ನುವಂಥ ಸೆಲೆಬ್ರೇಷನ್ ಎಲ್ಲೆಡೆ ಕೂಡ ಘೋಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಒನ್ಸ್ ಅಗೇನ್ ಕ್ರಿಕೆಟ್ ವಿಶ್ಲೇಷಕರು ಆದಂತಹ ಸುನಿಲ್ ಶಿರಸಂಗಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್ ಸರ್, ವಿರಾಟ್ ಕೊಹ್ಲಿ ಅವರು ಮಾತನಾಡೋದನ್ನ ಗಮನಿಸ್ತಾ ಇದ್ವಿ. ನಾವು ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಅಭಿಮಾನಿಗಳ ಜೊತೆನೆ ಸೆಲೆಬ್ರೇಷನ್ ಮಾಡಬೇಕು, ಆಗ ಮಾತ್ರ ಈ ಗೆಲುವಿಗೆ ಒಂದು ಅರ್ಥ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ಎಲ್ಲ ಆಟಗಾರರು ಕೂಡ ಬೇರೆ ಬೇರೆ ತಂಡಗಳಿಗೆ ಆಡಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವರು 18 ವರ್ಷಗಳಿಂದ ಆರಂಭದಲ್ಲೇ ಹೇಳ್ಬಿಟ್ಟಿದ್ರು, ಬಿಡಿ ಈ ಟೀಮ್ ಬಿಟ್ಟು ಬೇರೆ ಯಾವ ಟೀಮ್ಗೂ ಕೂಡ ನಾನು ಆಡಲ್ಲ ಅಂತ. ಆ 18 ವರ್ಷ ಅನ್ನೋದು ಸುಲಭ ಅಲ್ಲ ಸರ್. ಮೋಸ್ಟ್ಲಿ ಅವ್ರಿಗೊಂದು ದೊಡ್ಡ ತಪಸ್ಸಾಗಿತ್ತು ಅಂತ ಅನ್ಸುತ್ತೆ ಅದು. 100%. ಯಾಕಂದ್ರೆ ಒಂದೇ ತಂಡದ ಪರವಾಗಿ ಇಷ್ಟು ಲಾಯಲಿಟಿ ತೋರಿಸೋದಿದೆಯಲ್ವಾ, ಇದು ವಿಶ್ವದಲ್ಲೇ ತುಂಬಾ ಅಪರೂಪ. ಲಿಯೋನೆಲ್ ಮೆಸ್ಸಿ ಅವರು ಬಾರ್ಸಿಲೋನಾಕ್ ಆಡಿದ ರೀತಿಯಲ್ಲಿ, ಅಥವಾ ಕ್ರಿಸ್ಟಿಯಾನೋ ರೊನಾಲ್ಡೋ ತುಂಬಾ ತಂಡಗಳಿಗೆ ಆಡಿದ್ದಾರೆ. ಮೆಸ್ಸಿ ಆಡಿದ ರೀತಿ ಇದೆಯಲ್ವ ಬಾರ್ಸಿಲೋನಾಕ್ಕೆ, ಆ ರೀತಿ ಕಂಡು ಬರ್ತದೆ. ಇಲ್ಲಿ ನಾವು ಒಂದ್ ನೆನಪು ಮಾಡ್ಕೋಬೇಕು, ಯಾಕೆ ಅವ್ರು ಸೆಲೆಬ್ರೇಷನ್ ಅಭಿಮಾನಿಗಳ ಜೊತೆ ಮಾಡ್ತಾರಂತ. ಯಾಕಂದ್ರೆ ಈ ಸಲ ಬಾರ್ಸಿಲೋನಾ ಲಾಲಿಗಾ ಗೆದ್ದ ತಕ್ಷಣ ಮಾಡಿದ ಸೆಲೆಬ್ರೇಷನ್ ಇದೆಯಲ್ಲ ಫುಟ್ಬಾಲ್ ಅಲ್ಲಿ, ಅಥವಾ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಪ್ಯಾರಿಸ್ ಸೇಂಟ್ ಜರ್ಮನ್ ಏನ್ PSG ಟೀಮ್ ಇದೆ, ಅವ್ರ ಸೆಲೆಬ್ರೇಷನ್, ಅಥವಾ 2007ರಲ್ಲಿ ವರ್ಲ್ಡ್ ಕಪ್ ಗೆದ್ದೀವಿ ನಾವು, 2020 ವರ್ಲ್ಡ್ ಕಪ್ ಫಸ್ಟ್ ಟೈಮ್. ನಾನು ಆ ಸಂದರ್ಭದಲ್ಲಿ ಕವರ್ ಮಾಡಲು ಸೌತ್ ಆಫ್ರಿಕಾನು ಹೋಗಿದ್ದೆ. ಅದರ ನಂತರ ಬಂದ ಮುಂಬೈಯಲ್ಲಿ ಸೆಲೆಬ್ರೇಷನ್ ಇತ್ತಲ್ಲ ಇಂಡಿಯನ್ ಟೀಮ್ದು, ಪೂರ್ತಿ ಓಪನ್ ಬಸ್ ಅಲ್ಲಿ ಆಟಗಾರನ ಕರೆದುಕೊಂಡು ಇಡೀ ಮುಂಬೈ ರೌಂಡ್ ಹಾಕಿ ಬ್ರೆಬೋರ್ನ್ ಸ್ಟೇಡಿಯಂ ಅಲ್ಲಿ ಫೈನಲಿ ಅಂತಿಮವಾಗಿ ಅವ್ರನ್ನೆಲ್ಲರನ್ನು ಸನ್ಮಾನ ಮಾಡಲಾಯಿತು. ಆ ನಂತರದ ನಾವು 2011ರಲ್ಲಿ ನಮ್ಮದೇ ದೇಶದಲ್ಲಿ ಗೆದ್ದಿರೋದ್ರಿಂದ ಆ ಸೆಲೆಬ್ರೇಷನ್ ನಾವು ಕಾಣಿಸ್ಲಿಲ್ಲ. ಯಾಕಂದ್ರೆ ಅದ್ರ ನಂತರ ಸಡನ್ ಆಗಿ IPL ಇರೋದ್ರಿಂದ ಆ ಸೆಲೆಬ್ರೇಷನ್ಗಳು BCCI ಕಂಡಕ್ಟ್ ಮಾಡಕ್ ಆಗಿರ್ಲಿಲ್ಲ. ಈ ಸಲ ಈ IPL ಗೆದ್ದ ನಂತರ ಬೆಂಗಳೂರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಇಡೀ ಬೆಂಗಳೂರಿನ ಅಭಿಮಾನಿಗಳು 18 ವರ್ಷಗಳಿಂದ ಕಾಯ್ತಾ ಇದ್ರು, ಈ ಒಂದು ಸೆಲೆಬ್ರೇಷನ್ ಮಾಡಬೇಕು, ಆ ಆಟಗಾರರೊಂದಿಗೆ ಸ್ಪಂದಿಸಬೇಕು, ತಮ್ಮ ಪ್ರೀತಿಯ ಸುರಿಮಳೆಗೆ ಗೈಬೇಕು, ಆ ಗೆದ್ದು ಬಂದ ಆಟಗಾರನ ಸನ್ಮಾನಿಸ್ಬೇಕಂತ ಆ ಅವಕಾಶವನ್ನು ಈ ಸಲ RCB ಫ್ಯಾನ್ಗಳಿಗೆ ಒದಗಿಸಿದ್ದಾರೆ. ನಿಜವಾಗ್ಲೂ ಇದು RCB ಫ್ಯಾನ್ಗಳಿಗೆ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಕ್ರಿಕೆಟ್ನ ಯಾವುದೇ ಫ್ರಾಂಚೈಸಿನ ತೆಗೆದುಕೊಂಡ್ರು RCB ಇರೋಷ್ಟು ಫ್ಯಾನ್ಸು, ಲಾಯಲ್ ಫ್ಯಾನ್ಸು ಯಾವ ತಂಡಕ್ಕೂ ಇಲ್ಲ. ಇದನ್ನ ಬಿಟ್ಟರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಫ್ಯಾನ್ಸ್ ಇದ್ದಾರೆ ಒಟ್ಟು, ಬಟ್ ಆ ಗಜಾಂತರ ವ್ಯತ್ಯಾಸ ಇದೆ RCB ಫ್ಯಾನ್ಸ್ಗೂ ಮತ್ತು ಬೇರೆ ತಂಡಗಳ ಫ್ಯಾನ್ಸ್ಗೂ. ನಿನ್ನೆ ನಾವು ಅಹಮದಾಬಾದ್ನಲ್ಲಿ ಮ್ಯಾಚ್ ನಡೆದ್ರು ಸಹಿತ 95,000 ಜನ ಪ್ರೇಕ್ಷಕರು ಇದ್ರಲ್ಲಿ, ಅದರಲ್ಲಿ ಮುಕ್ಕಾಲು ಭಾಗ ಜನ RCB ಫ್ಯಾನ್ಸ್ ಇದ್ರು, ವಿತ್ ಜರ್ಸಿ ಹಾಕೊಂಡ್ ಕೂತಿದ್ರು. ಅಂದ್ರೆ ಆ ಮಟ್ಟದ ಫ್ಯಾನು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವಿಶ್ವದ ಯಾವುದೇ ಮೂಲೆಯಲ್ಲಿ ಕ್ರಿಕೆಟ್ ನೋಡ್ತಾ ಇದ್ರು, ಅಲ್ಲೆಲ್ಲರೂ RCB ಫ್ಯಾನ್ಸ್ ಇದ್ದಾರೆ. ಅವರೆಲ್ಲರೂ ಅದೇ ಲಾಯಲಿಟಿನ ಉಳಿಸ್ಕೊಂಡಿದ್ದಾರೆ. ಆ ಲಾಯಲಿಟಿ ಮುಖ್ಯ ಕಾರಣ RCB ಫ್ರಾಂಚೈಸಿ ಆದ್ರೂ ಸಹಿತ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಅಂತ ಸೆಳೀತಾ ಇರೋದು ವಿರಾಟ್ ಕೊಹ್ಲಿನೇ. ಆ 18 ವರ್ಷದ ತಪಸ್ಸಿಗೆ ಇವತ್ತು ಫಲ ಸಿಕ್ಕಿರೋದ್ರಿಂದ ಆ ಫಲದ ಏನಾದ್ರೂ ಸರಿಯಾದ ಸವಿ ಉಣ್ಬೇಕಂದ್ರೆ ಅದು ಅಭಿಮಾನಿಗಳು ಜೊತೆ ಸೇರೇನೂ ಉಣ್ಲಿಕ್ಕೆ ಸಾಧ್ಯ. ಅದನ್ನೇ ವಿರಾಟ್ ಕೊಹ್ಲಿ ತಮ್ಮ ಮನದ ಮಾತು ಮೂಲಕ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವ್ರ ಜೊತೆ ಇವತ್ತು ಕ್ರಿಸ್ ಗೇಲ್ ಮತ್ತು ಡಿವಿಲಿಯರ್ಸು ಬರ್ತಾರ ಅನ್ಸುತ್ತೆ. ಯಾಕಂದ್ರೆ ಅವರು ಅಷ್ಟೇ ಅರ್ಹರಿದ್ದಾರೆ, ಅವರು ಅಷ್ಟೇ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ IPL ಅಲ್ಲಿ. IPL ಏನು RCB ಟೀಮ್ ಇದೆ, ಆ ತಂಡದ ಒಂದು ಭಾಗವಾಗೇ ಬಂದ್ಬಿಟ್ಟಿದ್ದಾರೆ ಇಷ್ಟು ವರ್ಷ. ಹೀಗಾಗಿ ಅವ್ರು ಎಲ್ಲರೂ ಸೇರಿ ಅಭಿಮಾನಿಗಳ ಜೊತೆ ಸೆಲೆಬ್ರೇಷನ್ ಮಾಡಿದ್ರೆ ಅಭಿಮಾನಿಗಳ ಸಂತಸಕ್ಕೆ ಒಂದು ಪಾರ್ವ ಇರಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರು ಇನ್ನೊಂದು ನಿನ್ ರಾತ್ರಿ ಏನ್ ಆಚರಿಸಿದ್ರು ಆ ದೀಪಾವಳಿ ಅರ್ಧ ಆಗಿದೆ ಅನ್ಸುತ್ತೆ, ಇವತ್ತು ಪೂರ್ತಿ ದೀಪಾವಳಿನ ಆಚರಿಸ್ತಾರಂತ ಅನ್ಸುತ್ತೆ. ಓಕೆ ಸುನಿಲ್ ಸರ್, ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಬಹಳ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ RCB ಟೀಮ್ ಜೊತೆಗೆ ನಮ್ಮ ಅಭಿಮಾನಿಗಳು. ನೋಡಿ, RCB ಈ ಫ್ರಾಂಚೈಸಿಯ ಮಾಲೀಕರು ನಮ್ಮವರಲ್ಲ, ನಮ್ಮ ದೇಶದವರಲ್ಲ, ನಮ್ಮ ಕನ್ನಡಿಗರಂತೂ ಅಲ್ವಲ್ವಾ, ಬೇರೆ ದೇಶದವರು. ಅಸಲಿಗೆ ಒಂದು ಎಣ್ಣೆ ಬಾಟ್ಲ ಹೆಸರನ್ನ ಈ RCB ಟೀಮ್ಗೆ ಇಟ್ಟಿದ್ದಾರೆ ಅನ್ನುವಂಥ ವಿಚಾರ. ಆದರೂ ಕೂಡ ಯಾಕಿಷ್ಟು ಕನೆಕ್ಟ್ ಆದ್ರು ಅಭಿಮಾನಿಗಳು, ಯಾಕಿಷ್ಟು ಕ್ರೇಜ್ ಶುರುವಾಯಿತು ಅಂತ. ನೀವೇ ಹೇಳ್ದಂಗೆ 18 ವರ್ಷ ಆದರೂ ಕೂಡ ಕಾಯುವಿಕೆ, ಆ ಲಾಯಲಿಟಿ ಕಡಿಮೆ ಆಗ್ಲೇ ಇಲ್ಲ ಅಭಿಮಾನಿಗಳಿಗೆ. ಇನ್ನೂ ಆ ಕ್ರೇಜ್ ಜಾಸ್ತಿ ಆಗ್ತಾ ಇತ್ತು ಹೋಗ್ತಾ. RCB ಓನರ್ಸ್ ಇಂಡಿಯಾದವ್ರೆ ಅಮ್ಮ. RCB ಅನ್ನೋದು ಏನು ಕಿಂಗ್ ಫಿಶರ್ ಬ್ರೆವರೇಜಸ್ ಇದೆ, ಅದರ ಓನರ್ಸ್ RCB ಓನರ್ಸ್. ಈಗ ಅನಿವಾರ್ಯ ಕಾರಣಗಳದ್ದು ವಿದೇಶಕ್ಕೆ ಹೋಗಿರ್ಬೋದು, ಮಾಲೀಕತ್ವ ಅವ್ರ ಹತ್ರ ಇಲ್ಲ, ವಿಜಯ್ ಮಲ್ಯ ಅವ್ರ ಹತ್ರ ಇಲ್ಲ. ಆ ಕಂಪನಿ ಅಡಿಯಲ್ಲಿದೆ. ಆ ಕಂಪನಿಯ ಮುಖ್ಯ ಶೇರ್ದಾರ ಎಲ್ಲರೂ ಭಾರತೀಯರು ಇರೋದ್ರಿಂದ ಅದು ಭಾರತೀಯರದೇ ಅಂತ ಹೇಳ್ಬೋದು. ಎಲ್ಲೋ ಫಾರಿನ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಬಟ್ ಮುಖ್ಯವಾಗಿ ಅದು ಭಾರತೀಯರದು. ಇಲ್ಲಿ ಫ್ರಾಂಚೈಸಿಯ ಮಾಲೀಕರಿಗೂ ನಾವು ಒಂದು ಕ್ರೆಡಿಟ್ ಕೊಡ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಹೇಗೆ ತಂಡಕ್ಕೆ ತನ್ನ ಲಾಯಲ್ಟಿ ತೋರಿಸಿದ್ರು, ಅದೇ ರೀತಿಯ ಇಡೀ ಫ್ರಾಂಚೈಸಿಯು ಅವ್ರಿಗೆ ಅಷ್ಟೇ ವಿಶ್ವಾಸ ಇಡ್ತಾ ಅವ್ರ ಮೇಲೆ. ಎಂಥ ಕೆಟ್ಟ ಸಂದರ್ಭಗಳಲ್ಲೂ 17 ವರ್ಷ ಟ್ರೋಫಿ ಸಿಗದೇ ಇದ್ದಾಗೂ, ಬರಿಗೈಲಿ ಮರಳುತ್ತಾ ಇದ್ದಾಗೂ, ಟೀಮು ಬಾಟಮ್ ಅಲ್ಲಿ ಇದ್ದಾಗೂ, ಅವ್ರ ಸೆಲೆಕ್ಷನ್ಗಳು ಫೇಲ್ ಆದಾಗೂ ಸಹಿತ ವಿರಾಟ್ ಕೊಹ್ಲಿ ಏನೋ ಅವ್ರ ಜೊತೆ ಬಿಟ್ಕೊಡ್ಲಿಲ್ಲ, ಅವ್ರ ಜೊತೆಗೆ ನಿಂತ್ಕೊಂಡ್ರು ಅವರು. ಹೀಗಾಗಿ ಆ ಫ್ರಾಂಚೈಸಿಯ ಮಹತ್ವ ನಾವು ಅರ್ಥಕೋಬೇಕು. ಎಷ್ಟು ಪ್ರದರ್ಶನಗಳು
ಕೆಟ್ಟದಾಗಿ RCB ಮೇಲೆ ಹಲವಾರು ಟೀಕೆಗಳು ಬರ್ತಾ ಇದ್ದಾಗೂ ಸಹಿತ ಅವರು ವಿರಾಟ್ ಕೊಹ್ಲಿ ಜೊತೆಗೆ ಕೈ ಜೋಡಿಸಿ ನಿಂತರು. ಅದರ ಫಲ ಇವತ್ತು ಅವರು ಉಣ್ತಾ ಇದ್ದಾರೆ ಅಂತ ಅನ್ಬೋದು. ಆ ಫ್ರಾಂಚೈಸಿ ಆ ಕಾಂಟ್ರಿಬ್ಯೂಷನ್ ನಿನ್ನೆ ವಿರಾಟ್ ಕೊಹ್ಲಿ ಸಹಿತ ನೆನೆಸ್ಕೊಂಡ್ರು. ನಾನು ಹೇಗೆ RCBಗೆ ಕಾಂಟ್ರಿಬ್ಯೂಟ್ ಮಾಡಿದೆನೋ, ಫ್ರಾಂಚೈಸಿಯು ನನ್ನ ಜೊತೆಗೆ ಅಷ್ಟೇ ವಿಶ್ವಾಸದಿಂದ ನಡ್ಕೊಳ್ಳೋ ಮೂಲಕ, ಅಷ್ಟೇ ನನಗೆ ಸಪೋರ್ಟ್ ಮಾಡೋ ಮೂಲಕ ನನ್ನ ಜೊತೆನೂ ಅವ್ರು ನಿಂತ್ಕೊಂಡಿದ್ದಾರೆ. ಹೀಗಾಗಿ ನಾವೆಲ್ಲರೂ ಸೇರಿ ಫ್ಯಾನ್ ಬೇಸ್ ಕಟ್ಲಿಕ್ಕೆ ಸಾಧ್ಯ. ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ವಾ, ಇಬ್ಬರ ಹೊಂದಾಣಿಕೆ ಆ ಫ್ಯಾನ್ ಬೇಸ್ ಅನ್ನು ಹೆಚ್ಚಿಗೆ ಮಾಡ್ತಾನೆ ಹೋತು. ಕಪ್ ಗೆಲ್ದೇ ಇದ್ರು ಸಹಿತ ಈ ಮಟ್ಟದ ಒಂದು ಅಭಿಮಾನದ ಹೊಳೆ ಹರಿಯೋದಿದೆಯಲ್ಲ, ಯಾಕಂದ್ರೆ ಟೂರ್ನಮೆಂಟ್ ಗೆದ್ದಾಗ ಗೆಲ್ತಾ ಇರೋ ಟೀಮಿಗೆ ಸಪೋರ್ಟ್ ಮಾಡೋದು ಸಹಜ. ಸೋಲ್ತಾ ಇದ್ದಾಗೂ ಆ ಲಾಯಲಿಟಿನ ಬೆಳೆಸ್ಕೊಂಡು ಅಭಿಮಾನಿಗಳು ಪಡೆಯೋದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇದು ಸೋಷಿಯಲಿಸ್ಟ್ಗಳು ಸ್ಟಡಿ ಮಾಡಬೇಕಾದ ಸಬ್ಜೆಕ್ಟ್ ಅನ್ಸುತ್ತೆ. 17 ವರ್ಷಗಳ ಕಾಲ ಸತತವಾಗಿ ಅಭಿಮಾನಿಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಹೋದ್ರು ಟ್ರೋಫಿ ಗೆಲ್ದೇ ಇದ್ರೆ. ಈಗ ಅಂತ ಬಟ್ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ, ಗೆದ್ದ ಮೇಲೆ ಇವರ ಅಭಿಮಾನಿಗಳದ್ದು ಏನಾದ್ರು ಅಕಸ್ಮಾತ್ ಕಡಿಮೆ ಆಗತ್ತಾ? ಇಷ್ಟು ದಿನದ ಖುಷಿ ಇತ್ತಲ್ಲ, ಇಷ್ಟು ದಿನದ ಇದು ಇತ್ತಲ್ಲ, ಅದೇನಾದ್ರೂ ಗ್ರಾಫ್ ಕೆಳಗಿಳಿಯತ್ತ? ಗೆದ್ಮೇಲೆ ಇನ್ನೇನಪ್ಪ ಗೆದ್ದು ಬಿಟ್ಟಿವಲ್ಲ ಅಂತ ಅನ್ನೋ ಒಂದು ಇದಕ್ಕೆ ಸಮಾಧಾನಕ್ಕೆ ಅಭಿಮಾನಿಗಳು ಒಳಪಡ್ತಾರ ಅನ್ನೋದನ್ನು ಕಾದ್ ನೋಡ್ಬೇಕಂತ ಅನ್ಸುತ್ತೆ. ಓಕೆ ಸುನಿಲ್ ಸರ್, ಮೋಸ್ಟ್ಲಿ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡಬೇಕು. 18 ವರ್ಷದಿಂದ ಒಂದೇ ಒಂದು ಕಪ್ ಗೆಲ್ದಿದ್ರು ಕೂಡ ಅಭಿಮಾನ ಕಡಿಮೆ ಆಗಲಿಲ್ಲ. ಈ ಸಲ ಕಪ್ ನಮ್ದೇ ಅನ್ನುವಂಥ ಜೋಶಲ್ಲಿ ನಾವು ಇರ್ತಾ ಇದ್ವಿ. ಬಟ್ RCBಗೆ ಆದಾಯದ ಮೂಲ ಯಾವುದು, ಅದು ಕಡಿಮೆ ಆಗಿದೆ ಅಂತ ಬಹುತೇಕರು ಅನ್ಕೊಳ್ಬಹುದು. ಅಂದರೆ ಕಪ್ ಗೆಲ್ಲದೇ ಇದ್ರು ಕೂಡ RCBಗೆ ಆದಾಯದ ಮೂಲ ಯಾವುದು, ಅದಕ್ಕೆ ಸ್ವಲ್ಪ ಆದಾಯ ಕಡಿಮೆ ಆಯ್ತಾ ಅಂತ. ಹೈಯೆಸ್ಟ್ ರೆವಿನ್ಯೂ ಇರೋದು RCBಗೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅನ್ಸುತ್ತೆ ಸರ್. 100%. ಯಾಕಂದ್ರೆ ಈ ಅಭಿಮಾನಿಗಳ ಮಹಾಪುರ ಇದೆಯಲ್ವಾ. ಓಕೆ ಸುನಿಲ್ ಸರ್, ಕಂಟಿನ್ಯೂ ಮಾಡಿ. ಹಲೋ ಸುನಿಲ್ ಸರ್, ಕಂಟಿನ್ಯೂ ಮಾಡಿ, ಕೇಳಿಸ್ತಾ ಇದೆ. ಫೈನಲ್ ವರ್ಡ್ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ತಾವು ಕೂಡ ಅಂದ್ರೆ ಎಲ್ಲವನ್ನ ಪಕ್ಕಕ್ಕಿಟ್ಟು ಒಬ್ಬ RCB ಅಭಿಮಾನಿಯಾಗಿ ಗೆದ್ದಿರುವ ಖುಷಿಯಲ್ಲಿ ತಾವು ಕೂಡ ಇದ್ದೀರಿ. ಇವತ್ತಿನ ದಿನ ಹೆಂಗ್ ನೋಡ್ತಾ ಇದ್ದೀರಿ ಸರ್ ನೀವು? ನಿಜ, ಅಭಿಮಾನಿಗಳ ಜೊತೆ ಆಟಗಾರರು ಹೆಂಗ್ ಸ್ಪಂದಿಸ್ತಾರೆ, ಹೇಗೆ ಸೆಲೆಬ್ರೇಷನ್ ಆಗುತ್ತೆ ಅನ್ನೋದು ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಅವರು ಇಷ್ಟು ವರ್ಷದ ಕಾಯುವಿಕೆಗೆ ಅಂತಿಮವಾಗಿ ಟ್ರೋಫಿ ಗೆದ್ದಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅದ್ರ ಸೆಲೆಬ್ರೇಷನ್ಗಾಗಿ ಹೇಗೆ ಸ್ಪಂದಿಸ್ತಾರೆ, ಅಥವಾ ಸರ್ಕಾರನು ಏನು ಪ್ಲಾನ್ ಮಾಡಿದೆ ಅವ್ರನ್ನ ಸನ್ಮಾನ ಮಾಡ್ಬೇಕಂತ, ಆ ಎಲ್ಲ ಕಾರ್ಯಕ್ರಮಗಳು ಹೇಗಾಗ್ತೇವೆ ಅನ್ನೋದನ್ನ ನಾನು ಕಾತ್ರದಿಂದ ಕಾಯ್ತಾ ಇದ್ದೇನೆ. ಓಕೆ ಥ್ಯಾಂಕ್ ಯು ಸುನಿಲ್ ಸರ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಹಲವು ವಿಚಾರಗಳ ಬಗ್ಗೆ ತಾವು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಖುಷಿ ಆಯಿತು. ಒಬ್ಬ RCB ಅಭಿಮಾನಿಯಾಗೂ ಕೂಡ ನಾನು ಈ ದಿನ ಖುಷಿಯಿಂದ ನೋಡ್ತಾ ಇದ್ದೀನಿ, ಹೆಂಗಿರುತ್ತೆ ಆ ಸೆಲೆಬ್ರೇಷನ್ ನೋಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕಾಗಿ.